ಸೀತಾರಾಮನ್ ಅವರ ಹೆಸರನ್ನ ಬಳಸಿಕೊಳ್ಳೋ ಮೂಲಕವಾಗಿ ಕೋಟಿ ಕೋಟಿ ವಂಚನೆ ಮಾಡಿ ಎಸ್ಕೇಪ್ ಆಗಿರುವಂತಹ ಆರೋಪಿಗಳ ಹುಡುಕಾಟಕ್ಕಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರ ಹೆಸರಿನಲ್ಲಿ ವಂಚನೆ ಮಾಡಿದಂತಹ ಪ್ರಕರಣ ಇದು. ಹೊಸೂರಿನ ಆರೋಪಿ ಪವಿತ್ರಾಳ ಮನೆಯಲ್ಲಿ ಶೋಧ ಕಾರ್ಯಕ್ಕಾಗಿ ಪೊಲೀಸರು ಹೋಗಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಆಕೆ ಇಲ್ಲ, ಅಲ್ಲಿಂದ ಎಸ್ಕೇಪ್ ಕೂಡ ಆಗಿದ್ದಾಳೆ. ಅತ್ತಿಬೆಲೆ ಪೊಲೀಸ್ ಇನ್ಸ್ಪೆಕ್ಟರ್ ರಾಘವ್ ತಂಡದಿಂದ ಹುಡುಕಾಟವನ್ನ ಈಗ ಮುಂದುವರಿಸಲಾಗಿದೆ. ಮೊಬೈಲ್ ಲೊಕೇಶನ್ ಅನ್ನ ಆಧರಿಸಿ ಈಗ ಆರೋಪಿಯ ಬಂಧನಕ್ಕೆ ಪ್ರಯತ್ನವನ್ನ ನಡೆಸಲಾಗ್ತಾ ಇದೆ. ಆನೇಕಲ್, ಚಂದಾಪುರ, ಅತ್ತಿಬೆಲೆ, ಹೊಸಕೋಟೆ, ಬೊಮ್ಮನಹಳ್ಳಿ ಭಾಗದಲ್ಲಿ ವಂಚನೆಯನ್ನ ಎಸಗಿದ್ದು ಹಲವಾರು ಠಾಣೆಗಳಲ್ಲಿ ಈಕೆಯ ವಿರುದ್ಧ ದೂರು ದಾಖಲಾಗಿದೆ. ಕೋಟಿ ಕೋಟಿ ಹಣವನ್ನ ಕಳೆದುಕೊಂಡಿರೋರು ನಮಗೆ ದಯಮಾಡಿ ಹಣವನ್ನ ವಾಪಸ್ ಕೊಡಿಸಿ ಅಂತ ಠಾಣೆಯ ಕದ ತಟ್ತಾ ಇದ್ದಾರೆ. ಈ ಮಧ್ಯೆ ಆರೋಪಿಗಾಗಿ ಪೊಲೀಸರು ಹುಡುಕಾಟ ಮುಂದುವರಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ ರಿಂದ. ಅಂಬರೀಶ್, ಆರೋಪಿ ಆಕೆಯ ಮನೇಲಿದ್ದಾಳೆ ಅನ್ನುವಂತಹ ಮಾಹಿತಿಯನ್ನ ಆಧರಿಸಿ ಮನೆಗೆ ಹೋಗಿ ಪರಿಶೀಲನೆ ಮಾಡಲಾಯ್ತಾ ಅಥವಾ ಏನಾಯ್ತು ಎಕ್ಸಾಕ್ಟ್ ಆಗಿ ಪೊಲೀಸರು ಹೋಗೋ ಹೊತ್ತಲ್ಲಿ? ಇದೆಯಾ, ಖಂಡಿತವಾಗ್ಲೂ ಏನು ನಿರ್ಮಲಾ ಸೀತಾರಾಮನ್ ಅವರ ಹೆಸರನ್ನ ಬಳಸಿಕೊಂಡು ಪವಿತ್ರ ಎಂಬ ಮಹಿಳೆ ವಂಚನೆ ಮಾಡಿದ್ದು, ನೂರಾರು ಮಹಿಳೆಯರಿಗೆ ವಂಚನೆ ಮಾಡಿರುವಂತಹ ಪ್ರಕರಣ ಈಗ ಪೊಲೀಸರಿಗೂ ಸಹ ಒಂದು ಚಾಲೆಂಜ್ ಆಗಿರುವಂತದ್ದು. ಈಗಾಗಲೇ ಪೊಲೀಸರು, ಅತ್ತಿಬೆಲೆ ಪೊಲೀಸರು ಹೊಸೂರಿನ ಸಂಪೂರ್ಣ ಹೊಸೂರು ಸುತ್ತಮುತ್ತ ಇರ್ಬೋದು, ಅವಳು ವಾಸ ಮಾಡ್ತಿದ್ದಂತ ಮನೆ ಮತ್ತು ಕಚೇರಿ ಬಳಿಯೂ ಸಹ ಪೊಲೀಸರು ಹೋಗಿರುವಂತದ್ದು. ಈಗ ಪೊಲೀಸರು ಹುಡುಕಾಟ ನಡೆಸ್ತಾ ಇರೋ ಹಿನ್ನೆಲೆ ಪವಿತ್ರ ಅಲ್ಲಿಂದ ಎಸ್ಕೇಪ್ ಆಗಿದೆ. ತಮಿಳುನಾಡಿನ ಒಂದು ಗ್ರಾಮದಲ್ಲಿ ಇದ್ದಾಳೆ ಅಂತೇಳಿ ಪೊಲೀಸರು ಒಂದು ಮೊಬೈಲ್ ಲೊಕೇಶನ್ ಗಳನ್ನ ಟ್ರೇಸ್ ಮಾಡ್ಕೊಂಡು ಈಗ ತಮಿಳುನಾಡು ಹತ್ರ ಹೋಗಿರುವಂತದ್ದು. ಎರಡು ತಂಡಗಳನ್ನ ಮಾಡ್ಕೊಂಡು ಅತ್ತಿಬೆಲೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈಗ ಪವಿತ್ರಗಾಗಿ ಹುಡುಕಾಡ್ತಿದ್ದಾರೆ. ಜೊತೆಗೆ ಏನು ಹಣ ಕಳ್ಕೊಂಡಿದ್ದಂತಹ ಮಹಿಳೆಯರೀಗ ಒಂದು ದೊಡ್ಡ ಮಟ್ಟದ ಆತಂಕ ಪ್ರಾರಂಭ ಆಗಿದೆ. ಅತ್ತಿಬೆಲೆ ಇರ್ಬೋದು, ಸೂರ್ಯ ಸಿಟಿ, ಸರ್ಜಾಪುರ ಹಾಗೂ ಹೊಸಕೋಟೆ ಭಾಗದಲ್ಲೂ ಸಹ ಈಗ ಪ್ರಕರಣಗಳು ದಾಖಲಾಗ್ತಿರುವಂತದ್ದು. ಹಾಗಾಗಿ ಪೊಲೀಸರು ಆದಷ್ಟು ಬೇಗ ಆಕೆಯನ್ನ ಹಿಡ್ಕೊಂಡ್ಬಂದು ಹಣವನ್ನ ವಾಪಸ್ ಕೊಡಿಸ್ತಾರೆ ಅಂತೇಳಿ ಮಹಿಳೆಯರು ಒಂದು ರೀತಿ ಕಾಯ್ಕೊಂಡಿದ್ದಾರೆ. ಜೊತೆಗೆ ಅವರಿಗೆ ಶಿಕ್ಷೆ ಆಗ್ಬೇಕು, ಬೇರೆ ಇನ್ಯಾರಿಗೂ ಸಹ ಈ ರೀತಿ ಮೋಸ ಆಗಬಾರ್ದು, ಕೋಟಿ ಕೋಟಿ ಮೋಸ ಮಾಡಿ ನಮ್ಮನ್ನ ಬೀದಿಗೆ ಹಾಕಿದ್ದಾರೆ, ನಮ್ಮ ಮನೇಲಿದ್ದಂತಹ ಮಕ್ಕಳ ಫೀಸ್ ಅನ್ನ ತಾಳಿಯನ್ನು ಸಹ ಹಣ ಇಟ್ಟು ಕೊಟ್ಟಿರುವಂತ ಒಂದು ಹಣವನ್ನು ಕೊಟ್ಟಿದ್ದೀವಿ, ಇನ್ಯಾರಿಗೂ ಈ ರೀತಿ ಆಗ್ಬಾರ್ದು ಅಂತೇಳಿ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರಂತದ್ದು. ದಿವ್ಯಾ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗೆ.